ವಿಡಿಯೋದಲ್ಲಿ ನಾನು ಶ್ರೀರಾಮ್ಪುರನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈ ಮಾರ್ಕೆಟು ಫ್ಯಾಬ್ರಿಕ್ಸ್ಗೆ ಫೇಮಸ್. ಕೆಜಿ ಲೆಕ್ಕದಲ್ಲಿ ನಿಮಗೆ ಫ್ಯಾಬ್ರಿಕ್ ಸಿಗುತ್ತೆ. ಬಟ್ ಫ್ಯಾಬ್ರಿಕ್ಸ್ನ ಬಿಟ್ಟು ಇಲ್ಲಿ ನಿಮಗೆ ಫುಲ್ ಸೆಟ್ ಕುರ್ತಾ 150ಗೆಲ್ಲ ಸ್ಯಾರಿ, ಹಾಗೆ ಕರ್ಟನ್ಸ್, ಬೆಡ್ಶೀಟ್, ಡೋರ್ ಮ್ಯಾಟ್ಸ್, ಹೋಮ್ ಡೆಕೋರ್ಸ್ ಕೂಡ ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ because I make a video on all of that. I'm back with another street shopping video. So ನಿಮಗೆಲ್ಲರಿಗೂ ನನ್ನ street shopping videos ತುಂಬಾ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ನೀವೇನಾದರೂ ಇನ್ನೂ ನನ್ನ ಪ್ರೀವಿಯಸ್ street shopping videos ನೋಡಿಲ್ಲ ಅಂದರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಇವತ್ತಿನ ಡೆಸ್ಟಿನೇಷನ್ ಬಂದ್ಬಿಟ್ಟು ಶ್ರೀರಾಮ್ಪುರಕ್ಕಂತೂ ತುಂಬಾ ಹೆಸರಿದೆ. ಸ್ವಲ್ಪ ಜನ ಇದನ್ನು ಬಂಡ್ರೆಡ್ಡಿ ಸರ್ಕಲ್ ಅಂತ ಕರೀತಾರೆ, ಇನ್ನೂ ಸ್ವಲ್ಪ ಜನ ಇದನ್ನು ಚಿಂದಿ ಮಾರ್ಕೆಟ್ ಅಂತಲೇ ಕರೀತಾರೆ. ಸೊ ಇಟ್ ಈಸ್ ಆ್ಯನ್ ಫ್ಯಾಬ್ರಿಕ್ ಪ್ಯಾರಡೈಸ್. ಈ ಟೇಲರ್, ಫ್ಯಾಷನ್ ಡಿಸೈನರ್ ಆ್ಯಂಡ್ ಬುಟಿಕ್ ಇಟ್ಟಿರೋರ್ಗಂತೂ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲೆಲ್ಲದೂ ಲೈಕ್ ಫ್ಯಾಬ್ರಿಕ್, ಜಿಪ್, ಥ್ರೆಡ್ಸ್ ಎಲ್ಲದನ್ನೂ ಅವರು ಕೆಜಿ ಲೆಕ್ಕದಲ್ಲಿ ಕೊಡ್ತಾಯಿದ್ರು. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2 ರೂಪೀಸ್. ಈ ವಿಡಿಯೋದಲ್ಲಿ ನಾನು ನನ್ನ ಫೇವ್ರೆಟ್ ಶಾಪ್ನ ತೋರಿಸ್ತೀನಿ. ಶ್ರೀರಾಮ್ಪುರದಲ್ಲೇ ಇದು ಹಿಡನ್ ಜಮ್ ಅಂತಲೇ ಹೇಳ್ಬೋದು. ಬಿಕಾಸ್ ದಿಸ್ ಶಾಪ್ ಹ್ಯಾಸ್ ದ ಮೋಸ್ಟ್ ಟ್ರೆಂಡಿಯೆಸ್ಟ್ ಕ್ಲೋತ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ಹಾಗೆ ನಾನಿವತ್ತು ಶ್ರೀರಾಮ್ಪುರನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ನೀವು ಮೆಟ್ರೋಲ್ ಹೋದರೆ ಬೇಗ ಹೋಗ್ಬೋದು ಆ್ಯಂಡ್ ಯು ಕ್ಯಾನ್ ಸ್ಕಿಪ್ ಬ್ಯಾಂಗ್ಳೂರ್ ಟ್ರಾಫಿಕ್ ಟು. ಇಳಿಬೇಕಾಗಿರೋ ಸ್ಟಾಪ್ ಬಂದ್ಬಿಟ್ಟು ಶ್ರೀರಾಮ್ಪುರ. ಇದು ಗ್ರೀನ್ ಲೈನ್. ನೀವು ಈಚೆ ಬಂದಿದ ತಕ್ಷಣ ತುಂಬಾ ಆಟೋಗಳು ನಿಂತಿರುತ್ತೆ. ಅವ್ರ ಹತ್ರ ನೀವು ಹೋಗಿ ಬಂಡ್ರೆಡ್ಡಿ ಸರ್ಕಲ್ ಅಂತ ಹೇಳಿದ್ರೆ ಸಾಕು, ಅವ್ರು ನಿಮ್ಮನ್ನು ಮಾರ್ಕೆಟ್ ಸೆಂಟ್ರಲ್ಲೇ ಕರ್ಕೊಂಡು ಬಂದು ಬಿಡ್ತಾರೆ. ಅವ್ರು ತೊಗೊಳ್ಳೋದು ಜಸ್ಟ್ 50 ರೂಪೀಸ್ ಅಷ್ಟೇ. ಇನ್ನೊಂದು ಏನಿಲ್ಲ ಹೇಳಬೇಕು ಅಂದರೆ, ಎಲ್ಲ ಶಾಪ್ಸು ಒಂದೇ ಸ್ಟ್ರೈಟ್ ಲೈನಲ್ಲಿ ಇರುತ್ತೆ. ಎಲ್ಲ ಅಕ್ಕಪಕ್ಕನೇ ಇರೋದ್ರಿಂದ ನೀವು ಈ ಶಾಪ್ ಎಲ್ಲಿ ಬರುತ್ತೆ, ಆ ಶಾಪ್ ಎಲ್ಲಿ ಬರುತ್ತೆ ಅಂತ ಸರ್ಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ಬಿಕಾಸ್ ಅಷ್ಟು ಈಸಿಯಾಗಿರುತ್ತೆ ಒಂದೊಂದು ಅಂಗಡಿನೂ ಹುಡ್ಕೋದು. ಇಲ್ಲಿ ಫ್ಯಾಬ್ರಿಕೇ ಫೇಮಸ್ಸು. ಇಟ್ಸ್ ಕಾಲ್ಡ್ ಚಿಂದಿ ಮಾರ್ಕೆಟ್ ಫಾರ್ ಅ ರೀಸನ್. ಬಿಕಾಸ್ ಇಲ್ಲಿ ಕೆಜಿ ಲೆಕ್ಕದಲ್ಲಿ ಫ್ಯಾಬ್ರಿಕ್ಸ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ನೀವೇನಾದರೂ ಯಾವುದಾದ್ರೂ ಫ್ಯಾಬ್ರಿಕ್ನ ಸರ್ಚ್ ಮಾಡ್ತಾ ಇದ್ದು ಅದು ನಿಮ್ಗೆ ಇನ್ನೂ ಸಿಗಲಿಲ್ಲ ಅಂದರೆ ಐ ವಿಲ್ ಗ್ಯಾರಂಟಿ ಯು ಗೈಸ್, ನಿಮ್ಗೆ ಇಲ್ಲಿ ಅದು ಆ ಫ್ಯಾಬ್ರಿಕ್ ಸಿಗುತ್ತೆ. ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡೋಕ್ಕೆ ನಿಮಗೆ ಎಲ್ಲ ಥರದ ಫ್ಯಾಬ್ರಿಕ್ಕು ಇಲ್ಲಿ ಅವೈಲೇಬಲ್ ಆಗಿದೆ. ಒಂದೇ ಒಂದು ಔಟ್ಫಿಟ್ ಹೊಲ್ಸೋಕ್ಕೆ ನಮ್ಗೆ ಏನೇನು ಮೆಟೀರಿಯಲ್ ಅವಶ್ಯಕತೆ ಇರುತ್ತೋ, ಲೈಕ್ ದಾರ, ಜಿಪ್, ಲೇಸ್, ಲೈನಿಂಗ್, ಫಾಲ್, ಹುಕ್ಸ್, ಬಟನ್ಸ್ ಎಲ್ಲೇನೂ ಅವೈಲೇಬಲ್ ಆಗಿರುತ್ತೆ. ಬಟ್ ಅದರದ್ದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2 ರೂಪೀಸ್. ಅಷ್ಟೇ ಅಲ್ಲದೆ ಇಲ್ಲಿ ಕುರ್ತಾ, ಸಾರಿ, ಮ್ಯಾಟ್ಸ್ ಎಲ್ಲನೂ ಕೆಜಿ ಲೆಕ್ಕದಲ್ಲಿ ಸಿಗುತ್ತೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಅಲ್ಲಿ ಮೇನ್ ಆಗಿ ಡಿಫ್ರೆಂಟ್ ಮೆಟೀರಿಯಲ್ ನೋಡಕ್ ಸಿಗುತ್ತೆ. ಲೈಕ್ ಜಾರ್ಜೆಟ್, ಸಿಲ್ಕ್, ರಾ ಸಿಲ್ಕ್, ಕ್ರೇಪ್, ಸೀಕ್ವೆನ್ಸ್ ಇರೋವಂಥ ಮಟೀರಿಯಲು, ಆರ್ಗೆನ್ಸಾ, ಕಲಾಂಕರಿ, ಬನಾರಸಿ, ವೆಲ್ವೆಟ್, ನೆಟ್ಟೆಡ್, ಸ್ಯಾಟಿನ್ ಅಂತ ತುಂಬ ಕಲೆಕ್ಷನ್ ಇರುತ್ತೆ. ಅದರಲ್ಲಿ ಎಷ್ಟೊಂದು ಮೆಟೀರಿಯಲ್ ಹೆಸರು ನನಗೆ ಗೊತ್ತಿರಲಿಲ್ಲ. ನಾನಿಲ್ಲಿ ಮೇನಾಗಿ ಬಂದಿದ್ದೆ ಬಟ್ಟೆ ಪೀಸ್ ತೊಗೊಂಡೋಗೋಕ್ಕೆ, ವೆಕೇಷನ್ಗೆ ಅಂತ ಹೇಳ್ಬಿಟ್ಟು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡ್ತಾ ಇದ್ದೆ. ಇದ್ರ ಬಗ್ಗೆ ಕೂಡ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ನಾನು ಹುಡ್ಕೊಂಡು ಬಂದಿದ್ದು ಫಸ್ಟ್ ಫ್ಯಾಬ್ರಿಕ್ ಅಂತೂ ನಂಗೆ ಈಸಿಯಾಗಿ ಸಿಕ್ಬಿಡ್ತು. ಬಟ್ ಸೆಕೆಂಡ್ ಫ್ಯಾಬ್ರಿಕ್ ಸ್ವಲ್ಪ ಕಷ್ಟ ಆಯಿತು ಹುಡ್ಕೋಕ್ಕೆ. ಬಿಕಾಸ್ ಅದು ಶರ್ಟ್ ಪೀಸ್ ಫ್ಯಾಬ್ರಿಕ್ ಆಗಿತ್ತು. ನಾನು ಡೌಟಲ್ಲೇ ಬಂದಿದ್ದೆ ಸಿಗುತ್ತೋ ಇಲ್ವೋ ಅಂತ. ಬಿಕಾಸ್ ನಾನು ಈ ಫ್ಯಾಬ್ರಿಕ್ನ ಆಲ್ರೆಡಿ ಚಿಕ್ಕಪೇಟೆ, ಮಲ್ಲೇಶ್ವರಂ ಅಂತ ಎಲ್ಲ ಕಡೆ ಸರ್ಚ್ ಮಾಡಿ ಲಾಸ್ಟಲ್ಲಿ ನಾನು ಶ್ರೀರಾಮ್ಪುರಕ್ಕೆ ಬಂದಿತ್ತು. ಬಟ್ ಸರ್ಪ್ರೈಸಿಂಗ್ಲಿ ಅವ್ರ ಹತ್ರ ತುಂಬ ಚೆನ್ನಾಗಿರೋ ಶರ್ಟ್ ಪೀಸ್ ಕಲೆಕ್ಷನ್ಗಳು ಕೂಡ ಇತ್ತು. ಅದ್ರಲ್ಲಿ ನನಗೆ ಬೇಕಾಗಿರೋಂಥ ಶರ್ಟ್ ಪೀಸ್ ಕೂಡ ಸಿಕ್ತು. ಇನ್ನು ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಶರ್ಟ್ ಪೀಸ್ಗಳನ್ನ ಕೂಡ ಅವರು ಅಲ್ಲಿ ಕೆಜಿ ಲೆಕ್ಕದಲ್ಲಿ ಮಾರ್ತಾಯಿದ್ರು. ನನ್ನ ಫಾದರು ಶರ್ಟ್ಸ್ನ ಹೋಲ್ಸೋಕ್ಕೆ ಪ್ರಿಫರ್ ಮಾಡ್ತಾರೆ. ನೀವು ಅವ್ರ ಥರನೇ ಆಗಿದ್ರೆ ಯು ಕ್ಯಾನ್ ಗೋ ಚೆಕ್ಔಟ್ ಶ್ರೀರಾಮ್ಪುರ ಎನಿ ಟೈಮ್. ಈ ಹುಕ್ಸು, ದಾರ, ಜಿಪ್ಪು ಮತ್ತು ಲೇಸ್ಗಳಿಗೆ ಸಪ್ರೇಟ್ ಅಂಗಡಿಗಳೇ ಇದೆ. ನೀವು ಇದನ್ನೆಲ್ಲ ತಂದು ಸ್ಟಾಕ್ ಕೂಡ ಇಟ್ಕೋಬೋದು. ಇನ್ ಕೇಸ್ ನೀವೇನಾದರೂ ಟೇಲರ್ ಆಗಿದ್ರೆ ಬಲ್ಕಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಅದಕ್ಕೂ ಅವ್ರ ಹತ್ರ ಡಿಸ್ಕೌಂಟ್ ಕೊಡ್ತಾರೆ. ಜಿಪ್ಗೆ, ದಾರಕ್ಕೆ ಅಂತಲೇ ಡೆಡಿಕೇಟೆಡ್ ಶಾಪ್ಸ್ ಇರುತ್ತೆ. ನೀವು ಅದ್ರ ಒಳಗಡೆ ಒಂದ್ಸತಿ ಹೋದರೆ ಸಾಕು, ನಿಮಗೆಲ್ಲ ಏನೇನು ಬೇಕೋ ಅದೆಲ್ಲನೂ ಒಂದೇ ಕಡೆ ಸಿಗುತ್ತೆ. ಚಿಕ್ಕಪೇಟೆ ಥರ ಶಾಪ್ಸ್ ಎಲ್ಲ ದೂರ ಎಲ್ಲವುದು ಪಕ್ಕನೇ ಇರುತ್ತೆ. ಇಟ್ಸ್ ಆಲ್ ಇನ್ ಒನ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಇದು ಫ್ಯಾಬ್ರಿಕ್ ಬಗ್ಗೆ ಆಗಿತ್ತು. ಫ್ಯಾಬ್ರಿಕ್ನ ಬಿಟ್ಟು ಇನ್ನು ಏನೇನು ನೋಡೋಕ್ಕೆ ಸಿಗುತ್ತೆ ಅಂದರೆ, ಮನೆಗೆ ಬೇಕಾಗಿರೋ ಕರ್ಟನ್ಸ್, ಡೋರ್ ಮ್ಯಾಟ್ಸ್. ಇನ್ನು ಕರ್ಟನ್ಗೋಸ್ಕರ ಯು ಶುಡ್ ವಿಸಿಟ್ ಸನ್ಸಿಲ್ಕ್ ಕರ್ಟನ್. ದೇ ರಿಯಲಿ ಹ್ಯಾವ್ ಅ ಗ್ರೇಟ್ ಕಲೆಕ್ಷನ್. ನಿಮಗೆ ಯಾವ್ಯಾವ ಪ್ರೈಸ್ ರೇಂಜಿಗೆ ಬೇಕೋ ಆ ರೇಂಜ್ಗೆ ಕರ್ಟನ್ ಸಿಗುತ್ತೆ. ಸೋಫಾ ಕವರ್ಸ್, ಕಿಚನ್ ಮ್ಯಾಟ್ಸ್, ಅಷ್ಟೇ ಅಲ್ಲದೆ ವಾಟರ್ ರೆಸಿಸ್ಟೆಂಟ್ ಬಾತ್ರೂಮ್ ಮ್ಯಾಟ್ಸ್, ಡಿಫ್ರೆಂಟ್ ಪ್ರಿಂಟ್ಸು ಮತ್ತು ಡಿಫ್ರೆಂಟ್ ಕಲರಲ್ಲಿ ಅವೈಲೇಬಲ್ ಆಗಿತ್ತು. ನನ್ನ ಫೇವ್ರೇಟ್ ಬಂದುಬಿಟ್ಟು ಡೋರ್ ಮ್ಯಾಟ್ಸು. ಇನ್ನು ಪ್ರೈಸಿಂಗಿಗೆ ಬಂದರೆ
ಪರ್ ಕೆಜಿ 100 ರೂಪೀಸಿಂದ ಸ್ಟಾರ್ಟ್ ಆಗ್ತಾ ಇತ್ತು. ಡಿಫ್ರೆಂಟ್ ಕ್ವಾಲಿಟಿಗೆ ಡಿಫ್ರೆಂಟ್ ಪ್ರೈಸೇ ಹೇಳ್ತಾ ಇದ್ರು. ತುಂಬ ಒಳ್ಳೆ ಕ್ವಾಲಿಟಿ ಇರೋ ಬೆಡ್ ಸ್ಪ್ರೆಡ್, ಬೆಡ್ ಶೀಟ್ ಕೂಡ ಅವೈಲೇಬಲ್ ಆಗಿತ್ತು. ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ರೈನಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಒಳ್ಳೆ ಬೆಡ್ ಸ್ಪ್ರೆಡ್ ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಚೆಕ್ ಔಟ್ ದಿಸ್ ಶಾಪ್. ನಿಮಗೆ ಇಲ್ಲಿ ಹೋಮ್ ಡೆಕೋರ್ಸ್ಗೆ ಅಂತಾನೆ ದೊಡ್ಡ ಡ್ರೀಮ್ ಕ್ಯಾಚರ್ಸ್ ಎಲ್ಲ ಸಿಗುತ್ತೆ. ನಂಗೆ ಈ ಜೂಟ್ ಬ್ಯಾಗ್ ತುಂಬಾ ಇಷ್ಟ ಆಗಿ ಐ ವೆಂಟ್ ಟು ದಿಸ್ ಶಾಪ್, ಲೋಟಸ್ ಹೋಮ್ ಡೆಕೋರ್ಸ್ ಅಂತ. ಅವ್ರ ಹತ್ರ ಡಿಫ್ರೆಂಟ್ ಪ್ರಿಂಟ್ ಇರುವಂತ ಡೋರ್ ಮ್ಯಾಟ್ಸು ಮತ್ತೆ ಬ್ಯಾಗ್ಸ್ ಎಲ್ಲಾನು ಅವೈಲೇಬಲ್ ಆಗಿತ್ತು. ನೀವಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಅವ್ರು ಕೆಜಿ ಲೆಕ್ಕದಲ್ಲೇ ಕೊಡ್ತಾರೆ. ಈವನ್ ಬ್ಯಾಗ್ಸ್ ಕೂಡ ಅವ್ರು ಕೆಜಿ ಲೆಕ್ಕದಲ್ಲೇ ಕೊಡ್ತಾರೆ. ಅಂಡ್ ಒನ್ ಮೋರ್ ಥಿಂಗ್, ಹೆಸರಿಂದ ಕನ್ಫ್ಯೂಸ್ ಆಗಬೇಡಿ. ಚಿಂದಿ ಮಾರ್ಕೆಟ್ ಅಂದಿದ ತಕ್ಷಣನೇ ಬರೀ ಫ್ಯಾಬ್ರಿಕ್ ಅಥವಾ ಶರ್ಟ್ ಪೀಸ್ ಸಿಗುತ್ತೆ ಅಂತ. ಯು ವಿಲ್ ಗೆಟ್ ಅ ರಿಯಲಿ ಗುಡ್ ಕುರ್ತಾಸ್ ಅಂಡ್ ಸಾರಿ ಕಲೆಕ್ಷನ್ ಟು. ಲೋಟಸ್ ಹೋಮ್ ಡೆಕೋರ್ ಮೇಲೆನೆ ಒಂದು ಕುರ್ತಾ ಸ್ಟೋರ್ ಇದೆ. ದೇ ಹ್ಯಾವ್ ದ ಬೆಸ್ಟ್ ಕುರ್ತಾ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ನಿಮಗೆ ಈ ಡೈಲಿ ವೇರ್ ಇಂದ ಹಿಡಿದು ಪಾರ್ಟಿ ವೇರ್ ತನಕ ಎಲ್ಲಾ ತರದ ಕುರ್ತಾ ಸೆಟ್ ಸಿಗುತ್ತೆ. ಪಾರ್ಟಿ ವೇರ್ ಕುರ್ತಾ ಸೆಟ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 999 ಅಂಡ್ ನಾರ್ಮಲ್ ಕುರ್ತಾ ಸ್ಟಾರ್ಟಿಂಗ್ ಪ್ರೈಸಸ್ ಬಂದ್ಬಿಟ್ಟು 300 ರೂಪೀಸ್. ದೇ ಹ್ಯಾವ್ ಅ ರಿಯಲಿ ಗುಡ್ ಕಲೆಕ್ಷನ್. ನಾನು ಈ ಶಾಪ್ಗೆ ಇಲ್ಲಿ ಕಾಣ್ತಾ ಇರೋ ವೈಟ್ ಕುರ್ತಾ ಸೆಟ್ ನ ನೋಡಿ ಬಂದೆ. ಬಟ್ ಹತ್ರದಿಂದ ನೋಡಿದ ತಕ್ಷಣ ನಂಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನಿಸ್ತು. ಸೊ ಐ ಡಿ ನಾಟ್ ಬೈ ಇಟ್. ಅವ್ರ ಹತ್ರ ತುಂಬಾನೇ ಚೆನ್ನಾಗಿರೋ ಪ್ರಿಂಟೆಡ್ ಕುರ್ತಾ ಸೆಟ್ಸ್ ಅವೈಲೇಬಲ್ ಆಗಿತ್ತು. ಐ ರಿಯಲಿ ಲವ್ ದೇರ್ ಕಲೆಕ್ಷನ್. ಚಂದನ್ ಫ್ಯಾಬ್ರಿಕ್ ಹತ್ರ ಕೂಡ ಇನ್ನೊಂದು ಕುರ್ತಾ ಶಾಪ್ ಇದೆ. ಅಲ್ಲಿ 200 ರೂಪೀಸ್ ಕುರ್ತಾ ಸೇಲ್ ಹಾಕಿದ್ರು. ಅವ್ರ ಹತ್ರ ಕೂಡ ಚೆನ್ನಾಗಿರೋ ಕುರ್ತಾ ಕಲೆಕ್ಷನ್ ಕೂಡ ಇತ್ತು. ಬಟ್ ಐ ರಿಯಲಿ ಲವ್ ದೇರ್ ಸ್ಕರ್ಟ್ ಕಲೆಕ್ಷನ್. ಅಲ್ಲಿದ್ದ ಕುರ್ತಾಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಕೂಡ ಇತ್ತು. ಮತ್ತೆ ಲೆಸ್ ಪ್ರೈಸ್ ಅಲ್ಲಿ ಕೂಡ ಕೊಡ್ತಾ ಇದ್ರು. ಈ ಕಾಲೇಜ್ ಗೋಯಿಂಗ್ ಆಫೀಸ್ಗೆಲ್ಲಾನು ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇಟ್ಟಿದ್ರು. ನನಗೆ ಈ ತರ ಕಲೆಕ್ಷನ್ ಎಲ್ಲಾನು ಬರೀ ಈ ಮಲ್ಲೇಶ್ವರಮು, ಜಯನಗರದಲ್ಲಿ ಅಷ್ಟೇ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಐ ವಾಸ್ ರಿಯಲಿ ಶಾಕ್ ಟು ಸಿ ಅಂಡ್ ಇಟ್ ವಾಸ್ ಲೆಸ್ ಕ್ರೌಡೆಡ್ ಕಂಪೇರ್ ಟು ದೋಸ್ ಸ್ಟ್ರೀಟ್ ಶಾಪಿಂಗ್ಸ್. ನೀವು ಆರಾಮಾಗಿ ಬಂದು ಎಲ್ಲದನ್ನು ಒಂದೇ ಕಡೆ ಶಾಪಿಂಗ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಅಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಮಲ್ಲೇಶ್ವರಂ ವ್ಲಾಗ್ ಅಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ಕೂಡ 150ಗೆಲ್ಲಾನು ಸಾರಿ ಸಿಗ್ತಾ ಇತ್ತು. ಈ ಶಾಪ್ಗೆ ಯಾವುದೇ ನೇಮ್ ಇರಲಿಲ್ಲ. ಇದು ಜಸ್ಟ್ ಚಂದನ್ ಫ್ಯಾಬ್ರಿಕ್ದು ನೆಕ್ಸ್ಟ್ ಶಾಪೇ ಇದು. ಮೈಸೂರು ಸಿಲ್ಕ್ದು ರೆಪ್ಲಿಕಾಸ್ನೆಲ್ಲ ಜಸ್ಟ್ 400-500 ರೂಪೀಸ್ಗೆಲ್ಲ ಸೇಲ್ ಮಾಡ್ತಾ ಇದ್ರು. ನಿಮ್ಮನೇಲಿ ಯಾವುದಾದ್ರೂ ಚಿಕ್ಕ ಫಂಕ್ಷನ್ ಇದ್ದು ಅರ್ಶಿನ ಕುಂಕುಮಕ್ಕೆ ಸಾರಿ ಬೇಕು ಅಂದರೆ ಯು ಗೈಸ್ ಕ್ಯಾನ್ ವಿಸಿಟ್ ದಿಸ್ ಶಾಪ್. ಕಮ್ಮಿ ಪ್ರೈಸ್ಗೆ ಚೆನ್ನಾಗಿರೋ ಸಾರಿನೇ ಸಿಗತ್ತೆ. ಇನ್ನು ಮೆನ್ ಕಲೆಕ್ಷನ್ಗೆ ಬಂದರೆ ಯು ಶುಡ್ ಚೆಕ್ ಔಟ್ ಲಕ್ಷ್ಮಿ ಟೆಕ್ಸ್ಟೈಲ್ಸ್. ಅವ್ರ ಹತ್ರ ತುಂಬಾನೇ ಚೆನ್ನಾಗಿರೋ ಜೀನ್ಸ್, ಶಾರ್ಟ್ ಶರ್ಟ್ಸ್, ಟೀ ಶರ್ಟ್ಸ್, ಕಾರ್ಗೋಸ್, ಟ್ರೌಸರ್ಸ್ ಇನ್ನೂ ತುಂಬಾನೇ ಕಲೆಕ್ಷನ್ ಇಟ್ಟಿದ್ರು. ಕಾಟನ್ ಪ್ಯಾಂಟ್ಸ್ ಎಲ್ಲಾನು 750ಗೆ ಆ್ಯಂಡ್ ಜೀನ್ಸ್ ಎಲ್ಲದೂ 850ಗೆ ಅವೈಲೇಬಲ್ ಆಗಿತ್ತು. ಹಾಗೆ ಇವ್ರ ಹತ್ರ ಕಾಂಬೋಸ್ ಕೂಡ ಅವೈಲೇಬಲ್ ಆಗಿತ್ತು. ಲೈಕ್ 1000 ರೂಪೀಸ್ಗೆ 4 ಟೀ ಶರ್ಟ್ಸ್ ಅಂತೆಲ್ಲ. ನೀವೇನಾದರೂ ಶ್ರೀರಾಮ್ಪುರಕ್ಕೆ ಬಂದರೆ ಯು ಗೈಸ್ ಶುಡ್ ಚೆಕ್ ಔಟ್ ದಿಸ್ ಶಾಪ್ ಒನ್ಸ್. ನೆಕ್ಸ್ಟ್ ಈಸ್ ಲಕ್ಷ್ಮಿ ಎಂಟರ್ಪ್ರೈಸಸ್. ಇವ್ರ ಹತ್ರ ಗುಡ್ ಮೆನ್ ಕಲೆಕ್ಷನ್ ಅವೈಲೇಬಲ್ ಆಗಿತ್ತು. ನಿಮ್ಗಿಲ್ಲಿ ಪ್ಲಸ್ ಸೈಜಸ್, ಅದರಲ್ಲೂ 4XL ತನಕನೂ ಸೈಜಸ್ ಅವೈಲೇಬಲ್ ಆಗಿದೆ. ಇಲ್ಲಿ ಮೆನ್ಗೆ ಎಸೆನ್ಷಿಯಲ್ ಆಗಿರೋ ಎಲ್ಲ ಪ್ರಾಡಕ್ಟ್ಸು ಇತ್ತು. ಲೈಕ್ ಪರ್ಫ್ಯೂಮ್ಸ್, ಬೆಲ್ಟ್ಸ್, ಆಫೀಸ್ ಬ್ಯಾಗ್ಸ್, ಹ್ಯಾಟ್ಸ್, ಔಟ್ಫಿಟ್ಸ್. ನಂಗಿಲ್ಲಿ ವಿಡಿಯೋ ತಗೊಳಕ್ಕೆ ಪರ್ಮಿಷನ್ ಸಿಗ್ಲಿಲ್ಲ. ಬಟ್ ದೇ ಹ್ಯಾವ್ ಪ್ರಿಟಿ ಗುಡ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಐ ವಾಸ್ ಪ್ರಿಟಿ ಶಾಕ್ ಟು ಸಿ ನೈಟಿ, ನೈಟ್ ವೇರ್, ಪೈಜಾಮಸ್ಗೆ ಅಂತಾನೆ ತುಂಬಾ ಶಾಪ್ಸ್ ಅವೈಲೇಬಲ್ ಆಗಿತ್ತು. ಅಂಡ್ ಡಿಫ್ರೆಂಟ್ ಕಲೆಕ್ಷನ್ ಕೂಡ ಇಟ್ಟಿದ್ರು. ಈ ನೈಟಿ ಶಾಪ್ಸು ಎಲ್ಲದೂ ಪಕ್ಕದಲ್ಲೇ ಇರುತ್ತೆ. ಇನ್ ಕೇಸ್ ನಿಮ್ಗೆ ಈ ಶಾಪ್ ಏನಾದರೂ ಕಾಣಿಸಿಲ್ಲ ಅಂದ್ರೆ ಪುನೀತ್ ಗಾರ್ಮೆಂಟ್ಸ್ ನೈಟಿ ಅಂಡ್ ಪೆಟಿಕೋಟ್ ಅಂತ ಹಾಕಿ. ಈ ಶಾಪ್ ಪಕ್ಕದಲ್ಲೇ ಎಲ್ಲಾ ನೈಟಿ ಶಾಪ್ಗಳು ಇದ್ದಿದ್ದು. ನೀವು ಹಾಕಿದ ತಕ್ಷಣ ಮ್ಯಾಪಲ್ಲಿ ಬಂದ್ಬಿಡತ್ತೆ. ಈ ಗಾರ್ಮೆಂಟ್ಸ್ ಅಲ್ಲಂತೂ ತುಂಬಾ ಚೆನ್ನಾಗಿರೋ ಪ್ರಿಂಟೆಡ್ ಅಂಡ್ ಕ್ವಾಲಿಟಿ ಇರುವಂತ ನೈಟಿಗಳೇ ಹಾಕಿದ್ರು. ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು ಜಸ್ಟ್ 100 ರೂಪೀಸ್. ನೆಕ್ಸ್ಟ್ ಈಸ್ ಕಿಡ್ ಕಲೆಕ್ಷನ್. ಶ್ರೀ ರಾಜೇಶ್ವರಿ ಎಂಟರ್ಪ್ರೈಸಸ್ ಈ ಶಾಪಲ್ಲಂತೂ ಜನ ತುಂಬಿ ಹೋಗಿದ್ರು. ಬಿಕಾಸ್ ಕಲೆಕ್ಷನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕಿಡ್ಸ್ಗೆ ಬೇಕಾಗಿರುವಂಥ ಫ್ರಾಕ್, ಶಾರ್ಟ್ಸ್, ಸ್ಕರ್ಟ್ಸ್, ಜಂಪ್ ಸೂಟ್, ಲಂಗಾ ಬ್ಲೌಸ್ ಅಂತ ತುಂಬಾನೇ ಕಲೆಕ್ಷನ್ ಇಟ್ಟಿದ್ರು. ಅಲ್ಲಿ ಜಾಸ್ತಿ ಜನ ಇದ್ದಿದ್ದರಿಂದ ಒಳಗಡೆ ಹೋಗಕ್ಕೂ ಆಗಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಕಿಡ್ ಶಾಪ್ ನೀವು ಚೆಕ್ ಮಾಡಲೇಬೇಕು ಅಂತ ಹೇಳಿದ್ರೆ ಶ್ರೇಯಾ ಟೆಕ್ಸ್. ಅವ್ರ ಹತ್ರ ತುಂಬಾನೇ ಚೆನ್ನಾಗಿರೋ ಕ್ಯೂಟ್ ಆಗಿರೋ ಶರಾರಾ ಸೆಟ್ಸ್ ಅವೈಲೇಬಲ್ ಆಗಿತ್ತು. ಕಿಡ್ಸ್ ಡೈಲಿ ವೇರ್ಗಂತೂ ತುಂಬಾನೇ ಆಪ್ಷನ್ಸ್ ಇತ್ತು. 3 ಪೀಸ್ ಫಾರ್ 100, 6 ಪೀಸ್ ಫಾರ್ 100 ಅಂತೆಲ್ಲ ಬೋರ್ಡ್ಗಳು ಹಾಕಿದ್ರು. ನಾನು ಆಗಲೇ ಹೇಳ್ದಾಗೆ ನೆಕ್ಸ್ಟ್ ಈಸ್ ಮೈ ಫೇವ್ರೆಟ್ ಶಾಪ್, ದಟ್ ಈಸ್ RB ಎಂಟರ್ಪ್ರೈಸಸ್. ನಾನು ಈ ಶಾಪ್ಗೆ ಆಲ್ಮೋಸ್ಟ್ ಪಾಸ್ಟ್ 6 ಇಯರ್ಸಿಂದ ಬರ್ತಾ ಇದ್ದೀನಿ. ನನ್ನೊಂದು ಫೇವ್ರೆಟ್ ಬ್ಲ್ಯಾಕ್ ಕಲರ್ ಸ್ಕರ್ಟ್ ಇದೆ, ಅದನ್ನಂತೂ ನಾನು ಇಲ್ಲಿಂದನೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಹಿ ಹ್ಯಾಸ್ ದ ಬೆಸ್ಟ್ ವೆಸ್ಟರ್ನ್ ವೇರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಎಲ್ಲ ಸೈಜಸಲ್ಲಿ ಕೂಡ ಅವ್ರ ಹತ್ರ ಅವೈಲೇಬಲ್ ಆಗಿದೆ. ನಾನೇನಾದರೂ ಶ್ರೀರಾಮ್ಪುರ ವಿಸಿಟ್ ಮಾಡಿದ್ರೆ ಐ ವಿಲ್ ನೆವರ್ ಮಿಸ್ ಔಟ್ ದಿಸ್ ಶಾಪ್. ನಾನು ಇಲ್ಲಿಗೆ ಬರೋದೇ ಒಂದು ಮೆಟೀರಿಯಲ್ ತೊಗೊಳಕ್ಕೆ, ಇಲ್ಲ ಅಂದರೆ ಈ ಶಾಪ್ನ ವಿಸಿಟ್ ಮಾಡೋಕ್ಕೆ ಅಂತಲೇ ಬರ್ತೀನಿ.
ಆದರೆ ಅವ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವಾಗಲೂ ಅವರು ಡಿಸ್ಪ್ಲೇಗೆ ತುಂಬ ಚೆನ್ನಾಗಿರೋ ಔಟ್ಫಿಟ್ಸು ಮತ್ತು ಟಾಪ್ಸ್ನೇ ಹಾಕಿರ್ತಾರೆ. ನಾನು ಈ ಶಾಪ್ಗೆ ಜಸ್ಟ್ ಕಲೆಕ್ಷನ್ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರಬೇಕು ಅಂತಲೇ ಹೊರಟಿರ್ತೀನಿ. ಬಟ್ ಕಲೆಕ್ಷನ್ ನೋಡಿದ್ಮೇಲೆ ಐ ಎಂಡ್ ಅಪ್ ಬೈಯಿಂಗ್ ಅಟ್ಲೀಸ್ಟ್ 1 or 2 ಪೀಸಸ್. ಪಾಪ ಬಾರ್ಗೇನ್ ಮಾಡಿದ್ರು ಕೂಡ ಅವ್ರ ಪ್ರೈಸಸ್ನ ರಿಡ್ಯೂಸ್ ಮಾಡ್ತಾರೆ. ಈ ಸಚ್ ಅ ಗುಡ್ ಪರ್ಸನ್. ಈ ಶಾಪಿಂದ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದಾಟ್. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.